ವಿವೇಕ ಚೂಡಾಮಣಿಯಲ್ಲಿ ಈಗ ನಾವು ಇಂದಿನ ಪಾಠಗಳಲ್ಲಿ ಈ ವಾಸನೆ ಅನ್ನುವಂತಹದ್ದು ಎಷ್ಟು ಬಲಿಷ್ಠವಾಗಿರ್ತಕ್ಕಂತಹದ್ದು, ಮತ್ತೆ ಅದು ತ್ರಿವಳಿ ಅಂತ ಹೇಳಿದ್ರು ಅವರು. ತ್ರಿವಳಿ ಶಟ್ಸ್, ಅದು ವಾಸನ ಅಂತಕ್ಕಂಥದ್ದು. ಒಂದು ಆಸೆ ಅನ್ನುವಂತಹದ್ದು, ಆಸೆ ಅನ್ನುವಂತಹದ್ದನ್ನ ಒಂದು ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು ಮನಸ್ಸು. ಯಾವಾಗ ಅದು ಮನಸ್ಸು ಪ್ರೋಗ್ರಾಮ್ ಮಾಡುತ್ತೆ ಆವಾಗ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ದು ದೇಹ, ಇಂದ್ರಿಯ. ಅದನ್ನ ಕರ್ಮ ಅಂತ ಕರೆದರು. ಕರ್ಮದ ಚಿಂತನೆ ಮತ್ತು ಕರ್ಮದ ಬೀಜ, ಈ ಮೂರು ರೀತಿಯಾಗಿರ್ತಕ್ಕಂಥ ಏನು ತ್ರಿತಯ ಅಂತ ಕರೆದರು. ಈ ಮೂರನ್ನ ಹೇಗೆ ನಾಶ ಮಾಡಬೇಕು, ಬ್ರಹ್ಮಚಿಂತನೆಯನ್ನ ಹೇಗೆ ನಾವು ರಿಟೈನ್ ಮಾಡ್ಕೋಬೇಕು, ಉಳಿಸ್ಕೊಳ್ಬೇಕು, ಅದು ಎಷ್ಟು ಅಡ್ಡಿ ಇದೆ, ಅದು ಮತ್ತೆ ಹೆಂಗ ಕಲೆಕ್ಟ್ ಆಗುತ್ತೆ, ಹೀಗೆಲ್ಲ ಅದಕ್ಕಿರುವಂತಹ ಅಡ್ಡಿಗಳು ಏನಿದಾವೋ ಆ ಎಲ್ಲ ಅಡ್ಡಿಗಳನ್ನ ನಿವಾರಣೆ ಮಾಡಿ ಬ್ರಹ್ಮ ತತ್ವವನ್ನ ಉಳಿಸಿಕೊಳ್ಳಲಿಕ್ಕೆ ಪ್ರಿಪೇರ್ ಮಾಡಿದ್ರು ನಮಗೆ ಗ್ರೌಂಡ್ ಅನ್ನ. ಈಗ ಅದರ ಪ್ರಿಪೇರ್ ಮಾಡಿದ್ಮೇಲೆ ಈಗ ಮುಂದಿನ ಶ್ಲೋಕಗಳು 320ರಿಂದ 329, ಈ 10 ಶ್ಲೋಕಗಳು ಅದರ ವ್ಯಾಲ್ಯೂಸ್ ಅನ್ನ, ಯಾಕೆ ಬ್ರಹ್ಮಚಿಂತನೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನುವಂತಹದ್ದು, ಅದರ ಮೌಲ್ಯವನ್ನ, ಅದರ ಶ್ರೇಷ್ಠತೆಯನ್ನ, ಮತ್ತೆ ಆ ಮೌಲ್ಯವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಕಾಷನ್ ಅಂದ್ರೆ ಎಚ್ಚರಿಕೆಯನ್ನ ಈ 10 ಶ್ಲೋಕದಲ್ಲಿ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಇರುವಂತಹ ಈ ಶಿಷ್ಯ ಹೇಗಿದ್ದಾನಂತಂದ್ರೆ, ಇವನು ಶ್ರವಣ ಚೆನ್ನಾಗಿ ಆಗಿದೆ, ಶ್ರವಣ ಆದ ಮೇಲೆ ಅದನ್ನ ಉಳಿಸಿಕೊಳ್ಳಬೇಕು. ಒಂದು ಕಡೆ ಶ್ರವಣವನ್ನ ಉಳಿಸಿಕೊಳ್ಬೇಕು, ಮತ್ತೆ ಇನ್ನೊಂದು ಕಡೆ ಪ್ರಾರಬ್ಧದ ಕರ್ಮಗಳನ್ನ ಕೂಡ ಜೀವನವನ್ನ ಮಾಡಬೇಕು. 2 ಸಂಗತಿಗಳಿದೆ ಇಲ್ಲಿ. ಒಂದು, ಯಾವ ಶ್ರವಣದ ಮೂಲಕ ನಾನು ಆತ್ಮಸ್ವರೂಪ ಅಂತ ತಿಳ್ಕೊಂಡಿದ್ನೋ ಆ ಆತ್ಮಸ್ವರೂಪವನ್ನ ಉಳಿಸಿಕೊಳ್ಬೇಕು, ಅದನ್ನ ಮರೆಮಾಚಬಾರ್ದು ಅದನ್ನ. ಮತ್ತೆ ಆಕ್ಷನ್ ಮಾಡುವಾಗ ಪ್ರಾರಬ್ಧ ಕರ್ಮ ಜೀವನದಲ್ಲಿ ಇನ್ನೂ ಅವನು, ಯಾಕಂದ್ರೆ ಇನ್ನು ಜೀವನ ಮುಗಿತನಕನ್ನು ಕೂಡಗಿ ಕರ್ಮಗಳಂತೂ ಮಾಡಬೇಕು. ಆ ಕರ್ಮಗಳನ್ನ ಮಾಡುವಾಗ ಹೇಗೆ ಎಚ್ಚರಿಕೆಯಿಂದಿರಬೇಕು ಅನ್ನುವಂತಹ ಒಂದಿಷ್ಟು ಪ್ರಾಕ್ಟೀಸ್ ಕ್ಲಾಸ್ ಅಂತ ಕರಿಬಹುದು ಇವನ್ನ. ಇದನ್ನ ಮನನ ಅಂತ ಕರೆದ್ರು. ಏನನ್ನ ಕೇಳಿದ್ದೇವೋ ಆ ಕೇಳಿರುವಂತಹದ್ದನ್ನ ಉಳಿಸಿಕೊಳ್ಳೋದ್ರಲ್ಲಿ ಮತ್ತೆ ಜೀವನಕ್ಕೆ ಅಳವಡಿಸಿಕೊಳ್ಳೋದ್ರಲ್ಲಿ ಇರುವಂತಹ ಅಡ್ಡಿಗಳು ಮತ್ತೆ ಅಡ್ಡಿಗಳು ಬಾರದಂತೆ ಅದರ ಶ್ರೇಷ್ಠತೆಯನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು. ಈ ನೆನಪು ಮಾಡಿಕೊಳ್ಳುವಾಗ ಪ್ರಮಾದ ಅಂತ ಕರೀತಾರೆ. ಅಂದ್ರೆ ಸ್ಮೃತಿ ವಿಸ್ಮರಣೆ ಆಗಿಬಿಡ್ತದೆ. ಆ ವಿಸ್ಮರಣೆ ಆಗದಂತೆ ಹೇಗೆ ಎಚ್ಚರಿಕೆ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ 10 ಶ್ಲೋಕಗಳನ್ನ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶ್ಲೋಕ ನಂಬರ್ 320. ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸನ್ ಸನ್ಮಾತ್ರಮಾನಂದ ಘನಂ ವಿಭಾವನ್ ಸನ್ಮಾತ್ರಮಾನಂದ ಘನಂ ವಿಭಾವಯನ್ ಸಮಾಹಿತಃ ಸನ್ ಬಹಿರಂತರಂ ವಾ ಕಾಲಂ ನಯೇಥಾ ಸತಿ ಕರ್ಮ ಬಂಧೇ.
ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸನ್ಮಾತ್ರಮಾನಂದ ಘನಂ ವಿಭಾವಯನ್ ಸಮಾಹಿತಃ ಸನ್ ಬಹಿರಂತರಂ ವಾ ಕಾಲಂ ನಯೇಥಾ ಸತಿ ಕರ್ಮ ಬಂಧೇ. ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸನ್ಮಾತ್ರಂ ಆನಂದಘನಂ ವಿಭಾವಯನ್ ಸಮಾಹಿತಃ ಸನ್ ಬಹಿರಂತರಂ ವಾ ಕಾಲಂ ನಯೇಥ ಸತಿ ಕರ್ಮ ಬಂಧೆ. ಕಾಲಂ ನಯೇತ ಸತಿ ಕರ್ಮ ಬಂಧೆ. ಕಾಲಂ ನಯೇತ ಅಂತಕ್ಕಂಥದ್ದನ್ನ ಜೀವನದಲ್ಲಿ ಅವನೇನ ದೇಹತ್ಯಾಗ ಮಾಡಿಲ್ಲ, ಜೀವನಂತೂ ಮಾಡಬೇಕು. ಅದಕ್ಕೆ ಅದನ್ನ ಕಾಲ ಅಂತ ಕರೆದ್ರೆ, ಕಾಲ ಪುರುಷ ಬರತನಕನು ಕಾಲಂ ನಯೇಥ. ನಯೇತ ಅಂದ್ರೆ ತಗೊಂಡು ಹೋಗ್ತಕ್ಕಂಥದ್ದು. ನಯತಿ ಇತಿ ನಯೇಥ ಅಂತ ತಗೊಂಡು ಹೋಗ್ತಕ್ಕಂಥದ್ದು ಅಥವಾ ಕಾಲವನ್ನ ಕಳಿತಕ್ಕಂಥದ್ದು. ಸಮಾಹಿತಃ ಸನ್ ಬಹಿಃ ಅಂತರಂ ವಾ. ಬಹಿಃ ಅಂತರಂ ವಾ. ಸಮಾಹಿತ ಅಂತಂದ್ರೆ ಸಮಾನ ಚಿತ್ತನಾಗಿ ಒಳಗೆ ಮತ್ತು ಹೊರಗೆ ಸತಿಕರ್ಮ ಬಂಧೆ. ಅಂದ್ರೆ ಒಳಗಡೆ ಬರ್ತಕ್ಕಂತಹ ಯೋಚನೆಗಳ ಪ್ರವಾಹಗಳು ಮತ್ತೆ ಹೊರಗಡೆಗೆ ಯೋಚನೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಕ್ರಿಯೆಗಳು, ಈ ಎರಡರಲ್ಲಿ ಅವನು ಸಮಾಹಿತನಾಗಿರಬೇಕು. ಅಂದ್ರೆ ಸಮಾಹಿತನಾಗಿರ್ಬೇಕು ಅಂತಂದ್ರೆ ಸಮ್ಯಕ್ ಜ್ಞಾನದಿಂದ ಕೂಡಿರ್ಬೇಕು ಅವನು. ಅದನ್ನ ಸಮಾಹಿತ ಅಂತ ಕರೀತಾರೆ. ಸಮ್ಯಕ್ ಜ್ಞಾನದಿಂದ ಕೂಡಿದ್ನಂತಂದ್ರೆ ಕೆಲವೊಂದು ವಿಚಾರಗಳನ್ನ ಆ ವಿಚಾರ ಮಾಡುವಾಗಲೇ ಕತ್ತರಿಸಿ ಬಿಡಬಹುದು. ಮತ್ತೆ ಕೆಲವೊಂದನ್ನ ಮಾಡುವಾಗಲೂ ಕೂಡ ಈ ಎಚ್ಚರಿಕೆಯಿಂದನೂ ಕೂಡ ಮಾಡುವಂತಹ ಒಂದು ಗತಿಯನ್ನ ಇಲ್ಲಿ ಸಮಾಹಿತ ಅಂತ ಹಾಕಿದ್ದಾರೆ. ಯೋಗ ಸಮತ್ವಂ ಉಚ್ಯತೆ ಅನ್ನುವಂತಹದ್ದು ಗೀತೆ. ಅಂದ್ರೆ ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಳ್ತಕ್ಕಂಥದ್ದು, ತಿಳುವಳಿಕೆಯಿಂದ ಸಮಾಧಾನವಾಗಿ ಇಟ್ಟುಕೊಳ್ತಕ್ಕಂಥದ್ದು ಒಂದು. ಯೋಗ ಕರ್ಮಸು ಕೌಶಲಂ ಕುಶಲಂ ಅಂತಕ್ಕಂಥದ್ದು ಮತ್ತೊಂದು ಸ್ಟೇಟ್ಮೆಂಟ್ ಗೀತೆದ್ದು. ಮಾಡುವಾಗ ಕುಶಲತೆಯಿಂದ ಹೇಗೆ ಮಾಡಬೇಕು ಅಂತ. ಒಂದು ಯೋಚನೆಗಳು ಬಂದಾಗ ಅದು ಅಂತಹ ಯೋಚನೆ ಅದನ್ನ ತಗೊಂಡು ಹೋಗ್ಬೇಕಾ, ಅದನ್ನ ನಿಲ್ಲಿಸ್ಬೇಕಾ, ಅದು ನನ್ನ ಯೋಗ್ಯತೆಗೆ ಅಥವಾ ನನ್ನ ಜೀವನಕ್ಕೆ ಅದು ಸರಿನಾ ಅಂತ ಹೀಗೆ ಮನಸ್ಸನ್ನ ಸಮಾಧಾನವಾಗಿಟ್ಟುಕೊಂಡು ಆ ಕಾರ್ಯಕ್ಕೆ ಬರುವಂತಹ ಯೋಚನೆಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ಅದನ್ನು ವಿಚಾರಿಸ್ಬೋದು. ಒಂದು ಯಾವಾಗತ್ತೆ ಅಂದ್ರೆ ಮನಸ್ಸಿನಲ್ಲಿ ಈ ಜ್ಞಾನ ಇದ್ದಾಗ. ಈಗ ಯಾರೋ ಕರಿತಾರ, ತಕ್ಷಣಕ್ಕೆ ಹೋಗ್ಬೇಕಂತ ಅನಿಸುತ್ತೆ. ಹೋಗ್ಬೇಕು ಅಂತ ಅನಿಸಿದಾಗ ಆಗ ನಮಗೆ ಒಂದಿಷ್ಟು ಜ್ಞಾನ ಇತ್ತಂತಂದ್ರೆ ಏನಿದು ಈಗ ಕರೆದ ತಕ್ಷಣಕ್ಕೆ ಹೋಗಿ ಬಿಡದ, ಅಲ್ಲಿ ವಾತಾವರಣ ಹೇಗಿದೆ, ಚಳಿ ಇದೆ, ಈ ಚಳಿಗೆ ನನಗೆ ಅಲ್ಲಿ ಸಹಿಸ್ಕೊಳ್ಳಕ್ ಆಗತ್ತಾ, ಪರವಾಗಿಲ್ಲ ಸ್ವೆಟರ್ ಹಾಕೊಂಡು ಹೋದ್ರಾಯ್ತು ಅಂತ ಮತ್ತೊಂದು ಹೇಳುತ್ತೆ ಸೂಚನೆ ಒಳಗಡೆಯಿಂದ. ಆಮೇಲೆ ಮತ್ತೊಂದು ಯೋಚನೆಗಳನ್ನೇ ಈ ಸ್ವಲ್ಪ ಒಂದಿಷ್ಟು
ಏಜ್ ಆಗಿದೆ, ಈ ಏಜ್ ಅಲ್ಲಿ ಹಿಂಗೆ ಓಡಾಡಿದ್ರೆ ಸರಿನಾ, ಏನನ್ನಾದ್ರೆ ಹೇಗೆ ಅಂತ ಹೇಳಿ ಮತ್ತೊಂದು ಯೋಚನೆಯನ್ನು ಡೆವಲಪ್ ಮಾಡಬೇಕು. ಸೊ ಹೀಗೆ ಯಾವಾಗ ಒಂದು ಥಾಟ್ಸ್ ಬರುತ್ತೋ ಆ ಥಾಟ್ಸ್ಗೆ ಪ್ರತಿ ಥಾಟ್ಸ್ ಅನ್ನ ಯೋಚನೆ ಮಾಡುವಂತಹ ಒಂದು ಗ್ರೌಂಡ್ ಅನ್ನ ನಾವು ತಯಾರು ಮಾಡ್ಕೋಬೇಕು. ಯಾವಾಗಲೂ ಕೂಡ ಅಷ್ಟೇನೆ ಜೀವನದಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡುವಾಗ ನಾವು 100ಕ್ಕೆ 100ರಷ್ಟು ಸರಿಯಾಗಿ ಇದ್ದೇವೆ ಅನ್ನುವಂತಹದ್ದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅದು ಜೀವನ ಆಗೋದಿಲ್ಲ ಹಂಗ. ಸೊ ಹಾಗಾಗಿ ಒಂದಿಷ್ಟು ಒಳ್ಳೆದನ್ನ ಒಂದಿಷ್ಟು ಕೆಟ್ಟದನ್ನ ಸೇರಿಸಿಕೊಂಡು ಕರ್ಮಗಳನ್ನ ಮಾಡ್ತೀವಿ, ಮಾಡ್ಬೇಕಂಗ. ಒಳ್ಳೆದನ್ನ ಕೆಟ್ಟದನ್ನ ಸೇರಿಸಿಕೊಂಡು ನಮಗೆ ಕರ್ಮಗಳ ಗತಿಗಳು ಇರ್ತವೆ. ಆದರೆ ಬುದ್ಧಿವಂತನಾಗಿರ್ತಕ್ಕಂಥವನು ಏನ್ ಮಾಡಬೇಕು ಅಂತಂದ್ರೆ, ಕೆಟ್ಟದು ಆಗದಂತೆ ತಡೆಯುವಂತಹ ಒಂದಿಷ್ಟು ಯೋಚನೆಗಳನ್ನ ಮಾಡಬೇಕು. ಮತ್ತೆ ಇನ್ನು ಕೆಲವೊಂದು ಅವು ಅನಿವಾರ್ಯವಾಗಿ ಮಾಡಬೇಕು. ಮಾಡುವಾಗ ಹೇಗೆ ಕುಶಲತೆಯಿಂದ ಮಾಡಬೇಕು ಅಂತ ಇಷ್ಟು ಜ್ಞಾನ ಯಾರಿಗೆ ಸ್ಪಷ್ಟವಾಗಿ ಒಂದು ಗ್ರೌಂಡ್ ಇರ್ತದೋ ಅವನಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಆ ಕಾರಣದಿಂದ ಇಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದು ಎಚ್ಚರಿಕೆಯಾಗಿರಬೇಕು ಅಂತ ಮೇಲೆ ಹೇಳ್ತಾ ಇದ್ರೆ, ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸನ್ಮಾತ್ರಂ ಆನಂದ ಘನಂ ವಿಭಾವಯನ್. ಸನ್ಮಾತ್ರಂ ಆನಂದ ಘನಂ ವಿಭಾವಯನ್. ಸನ್ಮಾತ್ರ ಅಂದ್ರೆ ಮಾತ್ರ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ ಗತಿ ಅಂತ. ಗತಿ ಅಂದ್ರೆ ಕಾಲ ಅಂತ ಮತ್ತೊಂದು ರೀತಿಯಾಗಿ. ಇಲ್ಲಿ ಕಾಲವನ್ನ ಅಂದ್ರೆ ನಮ್ಮ ಜೀವನವನ್ನ ಯಾವುದ್ರ ಕಡೆ ತಗೊಂಡು ಹೋಗ್ಬೇಕಂದ್ರೆ ಆನಂದ ಘನಂ ವಿಭಾವಯನ್. ಇದು ನಮಗೆ ಮೌಲ್ಯ. ಈಗಾಗಲೇ ಗುರುಗಳು ತಿಳಿಸಿದ್ದಾರೆ, ಆಚಾರ್ಯ ಶಂಕರರು, ನೀನು ಬ್ರಹ್ಮಸ್ವರೂಪನಯ್ಯ ಅಂತ ಹೇಳಿ. ಆ ಬ್ರಹ್ಮ ಸ್ವರೂಪವನ್ನ ನಮ್ಮ ಜೀವನದ ಜೊತೆಗೆ ಕೆಲವೊಂದು ಸಿಚುವೇಶನ್ಗಳು ಬಂದಾಗ ಮತ್ತೆ 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 ಅದನ್ನ ನೆನಪು ಮಾಡ್ಕೋಬೇಕು. ದೃಶ್ಯಂ ಪ್ರತೀತಂ ಪ್ರತೀತಿ ಅಂತ. ಪ್ರತೀತಿ ಅಂದ್ರೆ ತೋರ್ತಕ್ಕಂತಹದ್ದು, ಜಗತ್ತು. ಕಣ್ಣಿನಿಂದ ದೃಶ್ಯ ಅಂದ್ರೆ ನೋಡುವಂತಹದ್ದು. ಪ್ರತೀತಿ ಅಂದ್ರೆ ಅದು ನೋಡುವಂತಹ ದೃಶ್ಯವನ್ನ ಕಾಣುವಂತಹದ್ದು. ಪ್ರವಿಲಾಪಯನ್ ಸನ್. ಅದನ್ನೇನ್ ಮಾಡ್ಬೇಕು ಅಂತಂದ್ರೆ ದೃಶ್ಯ ಪ್ರಪಂಚವನ್ನ ಅದನ್ನ ಲಯ ಮಾಡಬೇಕು ಅಂತಾರೆ ಅವರು. ಈ ಲಯ ಮಾಡಬೇಕು ಅಂತಂದ್ರೆ ಅದನ್ನ ಅಡಗಿಸ್ಬೇಕು ಅಂತ. ಅಡಗಿಸ್ಬೇಕು ಅಂತಂದ್ರೆ ಅದನ್ನ ಕಾಣದಂಗ್ ಮಾಡ್ಬೇಕಂತ ಅರ್ಥ ಅಲ್ಲ. ಅದೇಂಗ್ ಕಾಣದಂಗ ಆಗತ್ತ? ಎದುರುಗಡೆ ಒಂದು ಗೋಡೆ ಇದೆ, ಕಾಣಬಾರ್ದಂದ್ರೆ ಹೆಂಗ್ ಕಾಣಂಗಿಲ್ಲ ಹೇಳಿ? ಮತ್ತೆ ಏನ್ರಿ ಹಂಗ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಯಾಕೆ ಅದನ್ನ ಲಯ ಮಾಡ್ಬೇಕಂತ ಮಾಡಿದ್ದಾರೆ ಶಂಕರರು? ಈಗ ಗೋಡೆಯನ್ನ ನೋಡಿದಾಗ ನಿಮ್ಗೇನ್ ಮಾಡ್ಬೋದು ಅಂತಂದ್ರೆ, ಈಗ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ಗೋಡೆ ಇದೆ, ಯಾವುದೋ ಒಂದು ಎಡಗಡೆ ಗೋಡೆನೋ ಬಲಗಡೆ ಗೋಡೆನೋ ಸುಮ್ಮನೆ. ಆ ಗೋಡೆ ಮೇಲೆ ಒಂದು ದೊಡ್ಡದು ಫೋಟೋ ಹಾಕಿದ್ದೀರಿ. ಫೋಟೋ ಹಾಕಿದ್ದೀರಿ, ಅನೇಕ ದಿನಗಳ ಕಾಲ ಫೋಟೋ ಇತ್ತು. ಈಗ ಯಾವುದೋ ಕಾರಣಾಂತರಗಳಿಂದ ನೀವು ಫೋಟೋ ತೆಗೆದಿದ್ದೀರಿ. ಆದರೆ
ಆ ಫೋಟೋ ಇರ್ತಕ್ಕಂತಹ ಜಾಗವನ್ನ ನೀವು ನೋಡಿದ್ರಿ ಅಂತಂದ್ರೆ ನಿಮಗೆ ಅಲ್ಲಿ ಗೋಡೆ ಕಾಣೋದಕ್ಕಿಂತನೂ ಫೋಟೋ ಕಾಣುತ್ತೆ. ವಿಚಾರ ಮಾಡಿದ ಮೇಲೆ ನಿಮಗೆ ಗೋಡೆ ಕಾಣುತ್ತೆ. ಬಿಟ್ರೆ ದಿನ ಅಲ್ಲಿರ್ತಕ್ಕಂಥ ಗೋಡೆಯನ್ನ ನೋಡಿ ನೋಡಿ ನೋಡಿ, ಗೋಡೆ ಮೇಲೆ ಇರ್ತಕ್ಕಂಥ ಫೋಟೋವನ್ನು ನೋಡಿ 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 ನಿಮಗ ಅಲ್ಲಿ ಫೋಟೋನೇ ಬರ್ತಿರ್ತದ. ಅನೇಕ ವರ್ಷಗಳ ಕಾಲ ಆ ಪ್ಲೇಸ್ ಅಲ್ಲಿ ಫೋಟೋ ಇತ್ತದು. ಫೋಟೋ ಇಲ್ಲದೆ ಇರ್ತಕ್ಕಂತಹ ಗೋಡೆಯನ್ನ ನೀವು ನೋಡೇ ಇಲ್ಲ. ಯಾವಾಗ್ಲೂ ಆ ಫೋಟೋ ಜೊತೆಗೇನೆ ಆ ಗೋಡೆ ನೋಡಿದ್ದೀರಿ. ಈಗ ತೆಗೆದಿದ್ದೀರಿ ಅಂದ್ರೂ ಕೂಡ ಅದು ಮತ್ತೆ 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 ಆ ಚಿತ್ರನೇ ಬರುತ್ತೆ ಕಣ್ಣು ಮುಂದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಅಲ್ಲಿ ಕಾಣುವಂತಹ ಫೋಟೋ ಅದು ಗೋಡೆ ಮೇಲೆ ತಗಲಾಕಿರ್ತಕ್ಕಂಥದ್ದು. ಗೋಡೆ ಸತ್ಯ. ಅದರ ಗೋಡೆ ಮೇಲೆ ಹಾಕಿರ್ತಕ್ಕಂತಹದ್ದು ಯಾವುದು ಫೋಟೋ ಇದೆಯೋ ಅದು ನೀವಾಗ ಹಾಕಿರ್ತಕ್ಕಂತಹದ್ದು. ಆ ಫೋಟೋವನ್ನು ತೆಗೆದು ಬಿಟ್ರಿ ಅಂತಂದ್ರೆ ಅಲ್ಲಿ ಗೋಡೆ ಇದ್ರೂ ಕೂಡ ಫೋಟೋದ ಭಾಸ ಬರ್ತದೆ. ಹಾಗೆ ಈ ಜಗತ್ತು ಅನ್ನುವಂಥದ್ದು ದೃಶ್ಯಮಾನ ಜಗತ್ತು ಅಂತ ಹೇಳಿ ಕರಿತೀವಿ. ಈ ದೃಶ್ಯಮಾನ ಜಗತ್ತನ್ನ ನಾವು ಶರೀರದಿಂದನೇ ನೋಡಿ 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 ನಮಗೆ ಅಭ್ಯಾಸ ಆಗಿಬಿಟ್ಟದ. ಹಾಗಾಗಿ ನಮಗೆ ಯಾರನ್ನ ನೋಡಿದ್ರೆ ಶರೀರದಿಂದ ಇರುವಂಥವ್ರನ್ನ ನಾವು ಆಕಾರದಿಂದನೇ ಅವ್ರನ್ನ ನೋಡ್ತೀವಿ. ಆದರೆ ಇವಾಗ ನಿಮಗೆ ಈ ಆಧ್ಯಾತ್ಮಿಕ ಸತ್ಯ ಜ್ಞಾನವಾಗಿದೆಯೋ, ನಾನು ಪರಮಾತ್ಮ ಸ್ವರೂಪ ಮತ್ತು ಇರುವುದೆಲ್ಲವೂ ಪರಮಾತ್ಮ ಅಂತಕ್ಕಂಥದ್ದು ಜ್ಞಾನ ಬಂದಿದೆಯೋ, ಆಗೇನು ಮಾಡಬೇಕು ಅಂತಂದ್ರೆ ಆ ಕಾಣುವಂತಹ ಶರೀರದ ಜೊತೆಗೆ ಆ ಶರೀರವನ್ನ ಧರಿಸಿರ್ತಕ್ಕಂಥ ಪ್ರಾಣವನ್ನ ನೋಡ್ಬೇಕು. ಇದು ತುಂಬಾ ಸುಲಭ ಮಾಡಿರ್ತೀವಿ ನಾವು. ಈಗೊಂದು ಮಗುವನ್ನ ನೋಡ್ತೀವಿ. ಯಾರದೋ ಒಂದು ಮಗು ನಿಮ್ಮ ಮನೆಗೆ ಅವರು ಕರ್ಕೊಂಡು ಬಂದಿದ್ದಾರೆ, ಅದು ಗಲೀಜ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಗಲೀಜ್ ಮಾಡಿದಾಗ ನೀವು ಅದನ್ನು ತುಂಬಾ ಬೇಜಾರು ಮಾಡಿಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಮಗು ಶರೀರದಿಂದ ಅದು ಸ್ಥೂಲವಾಗಿ ಕಂಡರೂ ಕೂಡ ಒಂದು ಆಕೃತಿಯಲ್ಲಿ, ಆದರೆ ಅದು ಏಜಲ್ಲಿ ಚಿಕ್ಕದಾಗಿರೋದರಿಂದ ಅದು ಮಾಡಿರ್ತಕ್ಕಂಥದ್ದು ಯಾವುದು ಒಂದು ಅಚಾನಕ ಕೆಲಸ, ಅದು ನಮಗೆ ತುಂಬಾ ಪ್ರಮಾದವಾಗಿ ದೊಡ್ಡ ತಪ್ಪಾಗಿ ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾವು ಮಗು ಏನು ತಿಳಿದಿರ್ತಕ್ಕಂಥದ್ದು ಅನ್ನುವಂತಹ ಭಾವ ಇರೋದರಿಂದ ಆ ಮಗು ಮಾಡಿರುವ ಎಲ್ಲ ತಪ್ಪನ್ನ ನಾವು ಆ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಎಲ್ಲವನ್ನ ಅದ್ರಾಗ ಲೀನ ಮಾಡಿಬಿಡ್ತೀವಿ, ಮರ್ಜ್ ಮಾಡಿಬಿಟ್ಟು ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷನ್ ಮಾಡೋದಿಲ್ಲ ನಾವು. ಇದು ಜಗತ್ತಿಗೆ ಎಲ್ಲರೂ ಮಾಡ್ತಾರೆ ಇದನ್ನ, ಯಾರೋ ಒಬ್ಬರಿಬ್ಬರಲ್ಲ, ಎಲ್ಲರೂ ಮಾಡ್ತಾರೆ ಇದನ್ನ. ಇದು ಗೊತ್ತಿರುವ ಸಂಗತಿ. ಯಾಕಂತಂದ್ರೆ ಅಲ್ಲಿ ಏನು ಮಾಡಿದೆಯೋ ಕ್ರಿಯೆ ಅದು ಮುಖ್ಯ ಅಲ್ಲ, ಯಾರು ಮಾಡಿದ್ದಾರೆ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಹಾಗೆ ಈ ಎಲ್ಲ ದೇಹದಿಂದ ತೋರ್ತಕ್ಕಂತಹ ಎಲ್ಲ ಜೀವರಾಶಿಗಳನ್ನು ನಾವು ನೋಡಿದ್ವಿ ಅಂತಂದ್ರೆ ಆ ಎಲ್ಲ ಜೀವರಾಶಿಗಳಲ್ಲಿ ಹಿಂದಿರ್ತಕ್ಕಂಥದ್ದು ಪ್ರಾಣತತ್ವ. ಆ ಪ್ರಾಣದಿಂದನೇ ಎಲ್ಲ ನಿಂತುಕೊಂಡಿದ್ದಾರೆ ಅಂತ ರೂಪವನ್ನ ನೀವು ಪ್ರಾಣದಲ್ಲಿ ಲೀನ ಮಾಡಿದ್ರಿ ಅಂತಂದ್ರೆ ರೂಪ ಕಾಣದಿಲ್ಲ ಅಂತ ಅರ್ಥಲ್ಲ, ಆದರೆ ರೂಪದ ದೋಷಗಳು, ರೂಪದ ತಪ್ಪುಗಳು, ರೂಪದ ಏನು ಅನೇಕ ರೀತಿಯಾಗಿರ್ತಕ್ಕಂತಹ ವಿಕಾರಗಳು ಪ್ರಾಣದಲ್ಲಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಪ್ರಾಣಕ್ಕೆ ವಯಸ್ಸಾಗದಾಗ್ಲಿ, ಪ್ರಾಣಕ್ಕೆ ಜರ ಮುಪ್ಪು ಅಂತಾಗ್ಲಿ, ಪ್ರಾಣಕ್ಕೆ ಒಂದು ಬಣ್ಣ ಅಂತನಾಗಲಿ, ಮತ್ತೆ ಪ್ರಾಣಕ್ಕೆ ಜಾತಿ ಅಂತನಾಗಲಿ, ಪ್ರಾಣಕ್ಕೆ ಯಾವುದೋ ಒಂದು ಧರ್ಮ ಅಂತಾಗಲಿ ಇಲ್ಲ. ಈ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಕೆಂಪು ಇರ್ಬೋದು, ಕಪ್ಪು ಇರ್ಬೋದು,
ಅದು ಗಂಡು ಇರ್ಬೋದು, ಹೆಣ್ಣಿರ್ಬೋದು. ಇದು ಎಲ್ಲ ಶರೀರದಿಂದನೇ ನಮಗೆ ತೋರುತ್ತೆ ಬಿಟ್ರೆ ಪ್ರಾಣದಿಂದ ಏನಿಲ್ಲ. ಯಾವಾಗ ಮನುಷ್ಯ ತಿಳುವಳಿಕೆಯಿಂದ ಇದು ಎಲ್ಲ ವಿಸ್ತಾರವಾಗಿರ್ತಕ್ಕಂಥದ್ದು ಪ್ರಾಣದ ರೂಹು ಅಂತ ಯಾರು ಅರ್ಥ ಮಾಡಿಕೊಳ್ತಾರೆ, ಅಂತಹ ಹೆಂಗ ಒಂದು ಮಗುವಿನಕ್ಕಿಂತ ತುಂಬಾ ಬೆಳೆದಿರ್ತಕ್ಕಂತಹ ನಾವು ದೊಡ್ಡವರು ಆ ಮಗುವಿನ ಒಂದು ಕ್ರಿಯೆಯನ್ನ ಅದನ್ನ ದೋಷ ಅಂತ ಹೆಂಗ ನಾವು ಕನ್ಸಿಡರ್ ಮಾಡಂಗಿಲ್ವೋ, ಹಾಗೆ ನಮ್ಮ ಜೀವನದಲ್ಲಿ ಹೊರಗಿನಿಂದ ಏನಾದರೂ ಅಂತ ಅಚಾನಕ್ಕಾಗಿರ್ತಕ್ಕಂಥ ಘಟನೆಗಳು ಆದವು ಅಂತಂದ್ರೆ ನಾವು ಅಷ್ಟೊಂದು ವ್ಯಥೆ ಪಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಕಾಣುವಂತಹ ದೃಶ್ಯದಿಂದ ಸ್ವಲ್ಪ ಆಚೆ ಹೋಗಿತ್ತು ಅಂತಂದ್ರೆ, ಆ ಪ್ರಾಣದ ತತ್ವವನ್ನು ತಿಳಿದಿತ್ತು ಅಂತಂದ್ರೆ ಆ ಪ್ರಾಣದಲ್ಲಿ ಅದನ್ನೆಲ್ಲ ಲೀನ ಮಾಡಿಬಿಡ್ತೀವಿ. ಈಗ ನೋಡಿ, ರಾಮಾಯಣದಲ್ಲಿ ರಾಮನಿಗೆ ರಾವಣನ ಮೇಲೆ ತುಂಬಾ ಕೋಪ ಬಂತು. ಸೇತುವೆಯನ್ನ ಕಟ್ಟಿ ಬಂದು ಯುದ್ಧ ಮಾಡಿ ರಾವಣನನ್ನ ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ಈಗ ಅಲ್ಲಿ ದೇಹ ಬಿದ್ದಿದೆ. ಆ ದೇಹಕ್ಕೆ ಅವನು ಈಗ ಪ್ರಾಣ ಪಕ್ಷಿ ಹೊರಟೋಗಿದೆ. ದೇಹದ ಮೇಲೆ ಅವನು ದ್ವೇಷ ಸಾಧಿಸಿಲ್ಲ. ಅದನ್ನ ಅತ್ಯಂತ ಗೌರವಯುತವಾಗಿ ಅದನ್ನ ಅಂತ್ಯಕ್ರಿಯೆಯನ್ನ ವಿಭೀಷಣಿಗೆ ಹೇಳಿ ಮಾಡಿಸ್ತ. ಯಾಕಂದ್ರೆ ಯಾವಾಗ ಆ ದೇಹದಿಂದ ಪ್ರಾಣ ಹೊರಟೋಗುತ್ತೋ ಅವಾಗ ದೇಹ ಜಡ ಅಂತ ಗೊತ್ತಾಗತ್ತೆ. ಹಾಗಾಗಿ ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸತ್ತವರ ಮೇಲೆ ದ್ವೇಷವನ್ನ ಸಾಧಿಸಬಾರದು ಅಂತ. ಆದ್ರೆ ಕೆಲವೊಬ್ಬರು ಅವರು ಸತ್ತೋದ ಮೇಲೆ ಕೂಡ ಅವ್ರ ಮೇಲೆ ದ್ವೇಷವನ್ನ ಸಾಧಿಸ್ತಾ ಇರ್ತೀವಿ. ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಹೇಗಾರ ಮಾಡಿರ್ಬೋದು, ಇವಾಗ ಇಲ್ಲಲ್ವಾ ಅಂತಂದ್ರೆ ಗೊತ್ತೇ ಆಗೋದಿಲ್ಲ. ಮತ್ತೆ 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 ಅದಾಗಿರ್ತಕ್ಕಂಥ ಘಟನೆಯನ್ನ ನೆನಪು ಮಾಡಿಕೊಂಡು ಮತ್ತೆ ಮನಸ್ಸಿಗೆ ಚುಚ್ಕೊಳ್ತಾ ಇರ್ತೀವಿ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಹಾಗೆ ಸುಮ್ಮನೆ ಚುಚ್ಕೊಳ್ತಕ್ಕಂಥದ್ದು ಬಿಟ್ಟು ಬಿಡಿ, ಅವಾಗ ಅದು ಹೊರಟೋಗುತ್ತೆ. ಹಾಗೆ ಜಗತ್ತನ್ನು ನೋಡುವಾಗ ಇದೆಲ್ಲವೂ ಪ್ರಾಣತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡ್ಬಿಡಿ. ಆವಾಗ ದೃಶ್ಯ ಪ್ರಪಂಚ ಎಲ್ಲವೂ ಕೂಡ ಅದರಲ್ಲಿ ಅಡಗುತ್ತೆ. ಯಾವಾಗ ದೃಶ್ಯ ಪ್ರಪಂಚ ಇರೋಕಿಲ್ವೋ ಆವಾಗ ಸಹಜವಾಗಿ ದ್ವಂದ್ವ ಇಲ್ಲ ಮನುಷ್ಯನಿಗೆ. ದೃಶ್ಯ ಪ್ರಪಂಚ ಇದ್ದಾಗ ಮಾತ್ರ ದ್ವಂದ್ವ ಇದೆ. ಸೊ ಆ ದ್ವಂದ್ವ ರಹಿತವಾಗಿರ್ತಕ್ಕಂಥದ್ದು ಅದನ್ನ ಆನಂದ ಘನ ಅಂತ ಕರೆದಿದ್ದಾರೆ. ಅದನ್ನು ಆನಂದ ಘನಂ ವಿಭಾವಯ. ಈ ಆನಂದ ಘನವನ್ನ ಮತ್ತೆ 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 ನೆನಪು ಮಾಡಿಕೊಳ್ಬೇಕು. ಆಗಿರ್ತಕ್ಕಂತಹ ಘಟನೆಗಳನ್ನ ಬಿಟ್ಟು ಬಿಡಬೇಕು. ಎಚ್ಚರಿಕೆ ಅದು. ಹೀಗೆ ಯಾವಾಗ ಮನುಷ್ಯ ತಿಳುವಳಿಕೆಯಿಂದ ಮಾಡಕ್ ಬರ್ತಾನೆ ಆಗ ಸ್ವರೂಪ ಜ್ಞಾನ ಪುನಃ 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 ನೆನಪಾಗುತ್ತೆ. ಮತ್ತೆ ಯಾವುದು ಬಂದು ನಾಶ ಆಗಿರ್ತಕ್ಕಂಥದ್ದು ಕೂಡ ಅದು ಹೊರಟೋಗಿರ್ತದೆ. ಇದಕ್ಕೆ ಮೊನ್ನೆ ನಾನು ಹೊರಗಡೆ ಹೋದಾಗ ಒಬ್ಬರೊಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು. ಆ ಕಥೆಯನ್ನ ಹೇಳ್ತೀನಿ. ಒಬ್ರು ಸ್ವಾಮಿಗಳು ಅದ್ವೈತ ಪಾಠವನ್ನ ಮಾಡ್ತಿದ್ರು. ಅದ್ವೈತ ಪಾಠವನ್ನ ಮಾಡುವಾಗ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ದುಷ್ಟ ಪ್ರಾಣಿಗಳಿರ್ಬೋದು, ಸೌಮ್ಯ ಪ್ರಾಣಿಗಳಿರ್ಬೋದು, ಇವೆಲ್ಲವೂ ಕೂಡ ಕೇವಲ ಪ್ರತೀತಿ ನಮಗೆ ತೋರ್ತವೆ. ಅದು ಯಾವುದು ಸತ್ಯ ಅಲ್ಲ ಅಂತ ಹೇಳಿ, ಅಂದ್ರೆ ಅವು ಇಲ್ಲ ಅಂತ ಹೇಳ್ತಿಲ್ಲ, ಅವು ಯಾವ ಸತ್ಯ ಅಲ್ಲ,
ಅಂತ ಹೇಳಿ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಕಾಡಲ್ಲಿ ಪಾಠ ಮಾಡ್ತಾ ಇದ್ರು. ಸಡನ್ ಆಗಿ ಒಂದು ಭಯಾನಕ ಪ್ರಾಣಿ ಹತ್ತಿರದಲ್ಲಿ ಬಂದು ಗರ್ಜನೆ ಮಾಡಿಬಿಡ್ತು. ಗರ್ಜನೆ ಮಾಡಿದ ಮೇಲೆ ಅವಾಗ ಆ ಗುರು ಶಿಷ್ಯರು ಇಬ್ಬರೂ ಕೂಡ ಅಲ್ಲಿ ಪಕ್ಕದಲ್ಲಿ ಒಂದು ಮರ ಇತ್ತು. ಮರ ಹತ್ತಿಬಿಟ್ಟು ಮೇಲೆ ಅದು ಪ್ರಾಣಿ ಹಾಗೆ ಬಂತು ಮುಂದೆ. ಇವ್ರನ್ನೇನು ನೋಡ್ಲಿಲ್ಲ, ಹೊರಟೋಯ್ತು. ಆಮೇಲೆ ಕೆಳಗಿಳಿದ್ರು. ತುಂಬಾ ಇದಾಗಿತ್ತು, ಯಾಕಂದ್ರೆ ಓಡಿ ಮರ ಹತ್ತಿ ಅಲ್ಲಿ ಉಸಿರು ಬಿಗಡ್ಕೊಂಡು ಕೂತ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟಿದ್ರಲ್ವಾ. ಕೆಳಗಡೆ ಇಳಿದ ಮೇಲೆ ಅವನು ಸ್ಟೂಡೆಂಟ್ ಕೇಳ್ತಾನೆ, ಈಗ ಹುಲಿ ಬಂತು, ಸಿಂಹ ಬಂತು, ಗರ್ಜನೆ ಮಾಡಿತು, ನಾವು ಓಡಿದ್ವಿ, ಮರ ಹತ್ತಿಕೊಂಡ್ವಿ, ಇದೆಲ್ಲ ಆಯ್ತಲ್ವಾ, ಇದು ಸತ್ಯನಾ ಅಥವಾ ಮಿಥ್ಯನಾ ಅಂತ ಕೇಳಿದ್ರು ಅವರು. ಸ್ಟೂಡೆಂಟ್ ಕೇಳಿದ ಗುರುಗಳಿಗೆ. ಅವಾಗ ಗುರುಗಳು ಹೇಳಿದ್ರು ಅದು ಸತ್ಯ ಅದು ಅಂತಂದ್ರೆ ಅವರು. ಮತ್ತೆ ಸತ್ಯ ಅಂತ ಹೇಳಿದ ಮೇಲೆ ಇದೆಲ್ಲವೂ ಕೂಡ ಕಾಣ್ತಕ್ಕಂಥದ್ದು ಪ್ರತೀತಿ, ಇದು ಸತ್ಯ ಅಲ್ಲ ಅಂತ ಹೇಳ್ತೀರಿ, ಮತ್ತೆ ಹೇಗೆ ಅಂತ ಕೇಳಿದ ಅವನು. ಹೌದು, ಈಗಿಲ್ಲ, ಅವಾಗಿದ್ದದ್ದು ಸತ್ಯ, ಈಗಿಲ್ಲ ಅಲ್ವಾ, ಈಗ ಹೊರಟೋಗಿದೆಯಲ್ವಾ. ಸತ್ಯ ಅಂದ್ರೆ ಅರ್ಥ ಏನಂತಂದ್ರೆ ಯಾವಾಗ್ಲೂ ಇರ್ಬೇಕು ಅಂದ್ರೆ, ಸತ್ಯ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು ಅಂತ. ಕರೆಕ್ಟ್ ಇತ್ತದು, ಬಂದಿತ್ತು ಕರೆಕ್ಟು, ಅವಾಗ ನಾವು ಓಡಿದ್ದು ಕರೆಕ್ಟು, ತಪ್ಪಿಸ್ಕೊಂಡಿದ್ದು ಕರೆಕ್ಟು, ನಮ್ಮ ಬ್ರೀತಿಂಗ್ ತುಂಬಾ ಸ್ಪೀಡ್ ಆಗಿರೋದು ಕರೆಕ್ಟು, ಗಾಬರಿ ಆಗಿರೋದು ಕರೆಕ್ಟ್. ವಿತಿನ್ 5 minutes ಅಲ್ಲಿ ಮತ್ತೆ ನಾವು ಅದು ಹೋಗಿರೋದು ಸತ್ಯನೇ, ಮತ್ತೆ ನಾವು ಕೆಳಗಿಳಿದು ಆರಾಮಾಗಿ ಕೂತ್ಕೊಂಡಿರೋದು ಸತ್ಯನೇ. ಇದು ಕಾನ್ಸ್ಟೆಂಟ್ ಆಗಿ ಈ ಜ್ಞಾನ ಇರಬೇಕು. ಅದು ಒಂದು 5 ನಿಮಿಷದ್ದಾಗಿರಲಿ, ಅದನ್ನ ಇನ್ನು ಸ್ವಲ್ಪ 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 ಎಳಿಬೇಕು. ಅದನ್ನ ಒಂದು 5 ವರ್ಷಕ್ಕೆ, 10 ವರ್ಷಕ್ಕೆ, 20 ವರ್ಷಕ್ಕೆ ಹಿಂಗೆ ಎಳಿಬೇಕು. 20 ವರ್ಷದಲ್ಲಿ ಜಗ್ಗಿದು ಬಂದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಸಂಗತಿಗಳು ಬಂದಿದ್ದಾವೆ, ಹೋಗಿದ್ದಾವೆ. ಬಂದಿರೋದು ಸತ್ಯ, ಇವಾಗ ಇಲ್ಲದೆ ಇರೋದು ಸತ್ಯ. ಸ್ಟೂಡೆಂಟ್ಸ್ ಇರುವಾಗ ಎಷ್ಟು ಜನ ಫ್ರೆಂಡ್ಸ್ ಇದ್ರು, ದಟ್ ಇಸ್ ಟ್ರೂತ್. ಅದು ಇವಾಗಿಲ್ಲ. ಯಾಕಂತಂದ್ರೆ ಈಗ ಫ್ರೆಂಡ್ಸ್ ನೆನಪಿದಾರ. ಅವಾಗ ಹೆಂಗೆ ದಿನ ಮೀಟ್ ಆಗ್ತಿದ್ರು, ಗಂಟೆಗಟ್ಟಲೆ ಆಟ ಆಡ್ತಿದ್ರು, ಹಂಗ ಆಗಲ್ಲ ಇವಾಗ. ಅದಷ್ಟೇ ನೆನಪದ. ಅದೇ ಆಟ ಆಗ್ಲಿ, ಅದೇ ಸಮಯ ಆಗ್ಲಿ ಕೊಡಕ್ ಆಗೋದಿಲ್ಲ. ಹೀಗೆ ನಮ್ಮನ್ನು ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ, ಈ ನಮ್ಮ ಜೀವನದಲ್ಲಿ ಬರುವಂತಹ ಘಟನೆಗಳು ಬಂದದ್ದನ್ನು ಸತ್ಯ, ಮತ್ತೆ ಘಟನೆಗಳು ಹೋಗಿರೋದು ಸತ್ಯನೇ. ಹಾಗಾಗಿ ಬಂದು ಹೋಗುವಂತಹದ್ದು ಪ್ರಕ್ರಿಯೆ ಯಾವುದಿದೆಯೋ, ಈ ಪ್ರಕ್ರಿಯೆ ಶಾಶ್ವತವಾಗಿ ಇಲ್ಲದೆ ಇರತಕ್ಕಂಥದ್ದು. ನಾನು ಶಾಶ್ವತ. ಉರಿ ಬರೋದಕ್ಕಿಂತ ಸಿಂಹ ಬರೋದಕ್ಕಿಂತ ಮುಂಚೆನೇ ಇದ್ದೆ, ಸಿಂಹ ಬಂದಾಗಲೂ ಇದ್ದೆ, ಮತ್ತೆ ಈಗ ಸಿಂಹ ಹೋದ್ಮೇಲೆ ಕೂಡ ಇದ್ದೀನಿ. ಇದು ನೆನಪು ಮಾಡಿಕೊಳ್ಬೇಕು. ಇದನ್ನ ಹೀಗೆ ನಾವು ನೆನಪು ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ ಆಗ ಜೀವನ ಹಗರಾಗತ್ತೆ. ಇಲ್ಲ ಏನ್ ಮಾಡ್ತಾರೆ ಕೆಲವೊಬ್ರು, ಇಲ್ಲ 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 ಇಲ್ಲಿ ಸಿಂಹ ಬಂದ್ಬಿಟ್ಟಿದೆ, ಮತ್ತೆ ಮತ್ತೆ ಬಂದ್ರೆ ಹೇಗೆ, ಇಲ್ಲಿ ಇರಲೇಬಾರದು, ಇಲ್ಲ ಈ ಕೆಲವೊಬ್ರು ಯೋಚನೆ ಮಾಡಿ ಅದನ್ನ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಅದು ಯಾವಾಗಾರ ಬರ್ಬೋದು ಅಂತ ಹೇಳ್ಬಿಟ್ಟು ದೊಡ್ಡ ಒಂದು ಕಂಪೌಂಡ್ ಹಾಕ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಸೆಕ್ಯೂರಿಟಿ ಹಾಕೊಳ್ತಾರೆ.
ಇವೆಲ್ಲವೂ ಕೂಡ ಸರಿ ತಪ್ಪಂತ ಹೇಳ್ತಾ ಇಲ್ಲ. ಅದು ಬರ್ಬೋದು, ಬರದೇ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಬರಬಹುದು ಅಂತಕ್ಕಂಥದ್ದು ಭಯ ಏನ್ ಮಾಡುತ್ತೆ, ಇಷ್ಟೆಲ್ಲ ಕ್ರಿಯೆಗಳನ್ನ ಮಾಡಿಸ್ಬಿಡುತ್ತೆ ನಮ್ಮನ್ನು. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಪುನಃ ಮತ್ತೆ ಬಂದ್ರೆ ಹೇಗೆ, ಮತ್ತೆ ಬಂದ್ರೆ ಹೇಗೆ, ಈ ತರಹದ ಯೋಚನೆಗಳು ಮನುಷ್ಯನನ್ನ ಮತ್ತೆ ಮತ್ತೆ ಕಾಡಿ ಮತ್ತೆ ಮತ್ತೆ ಏನ್ ಮಾಡ್ತಾವು, ಮತ್ತೆ ಮೊದಲಿನಂತ ಜೀವನ ಕರ್ಕೊಂಡು ಹೋಗ್ತವೆ. ಏನು ಕೇಳಿದ್ರೇನು, ಏನು ವಿಚಾರ ಮಾಡಿದ್ರೂ ಮತ್ತೆ ಎಲ್ಲ ನೆನಪು ಹೋಗ್ಬಿಡ್ತದೆ. ಹಾಗೆ ನೆನಪು ಹೋಗದಂತೆ ಸದಾ ಎಚ್ಚರಿಕೆ ಇರಬೇಕು. ಆ ಮೌಲ್ಯಗಳನ್ನ ಉಳಿಸ್ಕೊಳ್ಬೇಕು. ಈ ರೀತಿಯಾಗಿ ಯಾವಾಗ ನಾವು ಚಿಂತನೆ ಮಾಡ್ತೀವಿ, ಆ ಚಿಂತನೆಯ ಫಲ ಏನು ಕೊಡುತ್ತೆ ಅಂತಂದ್ರೆ, ಆ ಕ್ಷಣದಲ್ಲಿ ನಮಗೆ ಒಂದು ಧೈರ್ಯವನ್ನು ಕೊಡುತ್ತೆ. ಒಬ್ಬರು ಲೇಡಿ, ಅವರು ಡಾಕ್ಟ್ರು, ನಾವು ಟ್ರಾವೆಲ್ ಮಾಡ್ತಾ ಇದ್ವಿ, ಕಾರಲ್ಲಿ ಇಬ್ಬರೇ ಇದ್ವಿ. ಅವ್ರಿಗೆ ಒಂದು ಇನ್ಸಿಡೆಂಟ್, ಸಣ್ಣದ ಇನ್ಸಿಡೆಂಟ್ ಆಗ್ಯದ. ಏನಂತಂದ್ರೆ, ಮನೆಯಲ್ಲಿ ಕೂತ್ಕೊಂಡಿರುವಾಗ ಸಡನ್ ಆಗಿ ಒಂದು ಸೆಕೆಂಡು ಚಕ್ರ ಬಂದಂತಾಗಿ ತಲೆ ಸುತ್ತು ಬಂದು ಏನು ಗೊತ್ತಾಗದಂತೆ ಆಗಿಬಿಟ್ಟಿದೆ. ಒಂದು ಕ್ಷಣ ಆಗಿರೋದು ಅದು. 6 ತಿಂಗಳದ ಹಿಂದೆ, 6 ತಿಂಗಳಾಗಿದೆ. ಅವರು ನನ್ನ ಹತ್ರ ಕಾರಲ್ಲಿ ಹೋಗುವಾಗ, ನೀವು ಕೌನ್ಸಿಲರ್ ಅಲ್ವಾ, ನನಗೊಂದು ಸ್ವಲ್ಪ ಗೈಡ್ ಮಾಡಿ, ಈ ಕಾರು ಓಡಿಸುವಾಗ ಹಿಂಗ ಹಾಗೆ ಬಂದ್ರೆ ಹೇಗೆ ಅಂತ ಪದೇ 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 ನನಗೆ ಹೆದರಿಕೆ ಬಂದ್ಬಿಟ್ಟಿದೆ. ಒಂದೊಂದು ಸಾರಿ ಕಾರು ಓಡಿಸೋದೇ ಬೇಡನಷ್ಟು ಮಟ್ಟಿಗೆ ಡ್ರೈವರ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನಾನು ತುಂಬಾ ಸಫರ್ ಮಾಡ್ತಾ ಇದ್ದೀನಿ ಅಂತಂದ್ರ, ನಾನು ಹೇಳಿದೆ ನಿಮಗೆ ಪುನಃ ಹಾಗೆ ಆಗೋದಿಲ್ಲ ಅಂತಂದೆ ನಾನು. ಅವರು ಏನ್ ಮಾಡಿದ್ರು, ಅವರು ಡಾಕ್ಟರ್ ಅಲ್ವಾ, ಅವರು ಆರ್ಗ್ಯೂ ಮಾಡಿದ್ರು. ಆದ್ರೆ ಹೇಗೆ ಅಂತಂದ್ರು. ಆದ್ರೆ ಹೇಗೆ ಅಂತಂದ್ರೆ ತುಂಬಾ ಸಿಂಪಲ್ ಇದೆ. ಈಗ 6 ತಿಂಗಳಿಂದ ಆಗಿಲ್ಲ, ಅದಕ್ಕೆ ಬರೋದಿಲ್ಲ ಅಂತ ನಾನು. ಬಂದ್ರೆ ಹೇಗೆ, ಮೊದಲು ಬಂದ್ರೆ ಹೇಗೆ ಅಂತಕ್ಕಂಥದ್ದನ್ನ ಬಿಟ್ಟು ಬಿಡಿ. ಈಗ 6 ತಿಂಗಳಿಂದ ಬಂದಿಲ್ಲ, ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಅಲ್ಲ, ಬಂದ್ರೆ ಹೇಗೆ, ಬರೋದಿಲ್ಲ, ಬಂದ್ರೆ ಹೇಗೆ, ಬರೋದಿಲ್ಲ, ಇಷ್ಟೇನೆ. ಇದು ಯಾಕೆ ಹೀಗೆ ಬರುತ್ತೆ ಅಂತಂದ್ರೆ, ನಮಗೆ ಒಂದು ಭಯ ಪರಿಣಾಮಕಾರಿಯಾಗಿ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಬರೋದಿಲ್ಲ ಅಂತಕ್ಕಂಥದ್ದು ಈಗ 6 ತಿಂಗಳದ್ದು ಅನುಭವ ಇದ್ರೂ ಕೂಡ ಅದನ್ನ ಮೀರ ದೊಡ್ಡದಾಗಿ ಬಿಡ್ತದೆ ನಮ್ಮೊಳಗಡೆಗೆ. ಇದು ಮನುಷ್ಯನ ಸ್ವಭಾವ. ಸೊ ಹಾಗಾಗಿ ಈ ಒಂದು ಭಯದ ಏನು ಒಂದು ಸಂಕೇತ ಇದೆ, ಆ ಭಯದ ಸಂಕೇತದಿಂದ ಹೊರಗಡೆ ಬರಬೇಕು ಅಂತಂದ್ರೆ, ಈ ಸತ್ಯ ಸ್ವರೂಪನಾಗಿರ್ತಕ್ಕಂಥ, ಯಾವಾಗಲೂ ನಾನು ಇರ್ತಕ್ಕಂಥವನು, ನನಗೇನಾಗೋದಿಲ್ಲ ಅನ್ನುವಂತಹದ್ದು ಒಂದು ಬ್ರಹ್ಮತತ್ವ ಏನಿದೆಯೋ, ಈ ಬ್ರಹ್ಮತತ್ವವನ್ನ ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ, ಆಗ ಅನೇಕ ರೀತಿಯಾಗಿರ್ತಕ್ಕಂತಹ ಅನರ್ಥಗಳು ಘಟಿಸೋದು ನಿಂತು ಹೋಗ್ತವೆ. ಸಂತೋಷವಾಗುತ್ತೆ, ಆನಂದವಾಗುತ್ತೆ. ಅದನ್ನ ಆನಂದ ಘನ ಅಂತ ಕರೆದ. ಅದನ್ನ ಘನ ಅಂದ್ರೆ ದೊಡ್ಡದು ಅಂತ. ದೊಡ್ಡದಂದ್ರೆ ಯಾವಾಗಲೂ ಇರುವಂತಹ ಆನಂದ ಪ್ರಾಪ್ತಿ ಆಗುತ್ತೆ. ಅಂತಹ ಆನಂದವನ್ನ ಅನುಭವಿಸುತ್ತಾ ಜೀವನವನ್ನ ಕಳಿ ಅಂತ ಹೇಳಿ ಶ್ಲೋಕದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯನಾದ ಗುರುಗಳು.